ಇಲ್ಲೆಲ್ಲ ಇದೆ. ಇಲ್ಲಿ ಏನೇನಾಗಿದೆ ರಿಪೋರ್ಟ್ಗಳು ಇಷ್ಟೆಲ್ಲ ಬಂದ್ರು ಇದರಲ್ಲಿ ಯಾಕೆ ನೀವು ಅಪಾಯಿಂಟ್ ಮಾಡಿದ್ರಿ? ಅದೇ 2014-15 ಯಾವುದೋ ಒಂದು ಕಂಪ್ಲೇಂಟ್ ಬಂತು ಹೇಳಿ 362 ಜನದ ಅಪಾಯಿಂಟ್ಮೆಂಟ್ ಸ್ಟಾಪ್ ಮಾಡಿದ್ರಲ್ಲ. ಇದನ್ನ ಯಾಕಪ್ಪ ಕೊಟ್ಟರೆ? ಅಪಾಯಿಂಟ್ಮೆಂಟ್ ಆಗಿದ್ರೆ ನಿಮ್ಮ ಇಲಾಖೆಯಲ್ಲಿ ತರಾತುರಿಯಲ್ಲಿ ಕೊಟ್ಟಿದ್ದಾಕೆ? ಇಷ್ಟೆಲ್ಲ ಅಕ್ರಮ ನಡೆದಿದೆ ಅಂತಕ್ಕಂಥದ್ದು ಪ್ರೂವ್ ಆಗಿದೆ. ಯಾರ 1 ವರ್ಷದ ಸಂಬಳ ತಗತ್ತವ್ರೆ. ನೀವು ನನಗೆ ಪವರ್ ಇದ್ದಿದ್ರು ಕೇಳ್ರಿ ಸ್ಕ್ರಾಪ್ ಅಲ್ಲಿ QPSC ಅದಕ್ಕೆ ನಡೀತಾ ಇದೆ ಇಲ್ಲಿ. ಏನು ಇವರ ಲೀಡರು ಡೆಲ್ಲಿ ಒಳಗೆ ಯುವಕರಿಗೆ ನ್ಯಾಯ ದೊರಕಬೇಕು. ಏನ್ ದಿನ ಹೊಡೆದಿದ್ದೆ ಲೆಕ್ಚರ್ಗೆ ಇಲ್ಲೇನು ಮಾಡ್ತಾ ಇದ್ದೀರಿ? ಬೀದಿಲಿ ನಿಮ್ಮ ಅಪಾಯಿಂಟ್ಮೆಂಟ್ಗಳು ಇವತ್ತು ನೀವು ನೇಮಕ ಮಾಡಬೇಕು. 18 ಜನ ಮೆಂಬರ್ಸ್ ಇವತ್ತು ಈ ಸರ್ಕಾರದವ್ರು ಮಾಡಿರೋದು KPSC ಮೆಂಬರ್ಗಳನ್ನ 18 ಜನ. ಯಾವ ಆಧಾರದ ಮೇಲೆ ಮಾಡಿದ್ರೆ ನಿಮ್ಮ ಸಚಿವ ಸಂಪುಟಗಳಲ್ಲಿ ಇಷ್ಟೆಲ್ಲ ಮಾತಾಡೋದು? ನಿಮ್ಮ ಸಚಿವ ಸಂಪುಟದಲ್ಲಿ ಇದು ನಡೀತಿರೋ ತಪ್ಪು ಅಂತ ನೀವು ಮಾತಾಡೋಕೆ ಯೋಗ್ಯತೆ ಇಲ್ಲ ನಿಮಗೆ? ನಾನಂದ್ರೂ ಕುಮಾರ್ ನಾನು ಗಮನಿತ ಒಂದು ಹೇಳ್ಬಿಟ್ಟು ಹೋಗೋವನಿಗೆ ಬರ್ತಾನೆ 2 ದಿವಸಕ್ಕೆ. ನೀವೇನು ಹೇಳಿಕೆ ಕೊಟ್ಟಿರೋರು? ಗೃಹ ಇಲಾಖೆ ನಿಮಗೆ ಗೊತ್ತಿಲ್ವ? ಎಲ್ಲವನ್ನೇ ಗೊತ್ತಿಲ್ವ? ಈಗ ಅಲ್ಲಿ ಎಷ್ಟು ಶಿಸ್ತುಬದ್ಧವಾಗಿ ನಿಮ್ಮ ಇಲಾಖೆ ನಡೀತಾ ಇದೆ ನೀವು ಗೊತ್ತ ಈಗ